ಬಡತನದಲ್ಲೂ ಕಾಳಪ್ಪ ಛಲವಾದಿ ಇವರ ಸಮಾಜಮುಖಿ ಕಾರ್ಯ ಇತರರಿಗೆ ಮಾದರಿಯಾಗಿದೆ. ಗದಗ ಬಡತನವು ಸಮಾಜಮುಖಿ ಸೇವೆ ಮಾಡಲು ಅಡ್ಡಿಯಾಗಲಾರದು ಎಂಬುದಕ್ಕೆ ತಾಜಾ ಉದಾಹರಣೆಯೇ ಕಾಳಪ್ಪ ಛಲವಾದಿ ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಕಾಳಪ್ಪ ಛಲವಾದಿ ಇವರು ಮೂಲತಃ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಗ್ರಾಮದವರಾಗಿದ್ದು, ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಹೆತ್ತ ತಂದೆ ತಾಯಿಗಳು ನಿಧನರಾಗಿದ್ದಾರೆ. ಇವರ ತಂದೆ ಭೀಮಪ್ಪ ಛಲವಾದಿ ಇವರು ಶಹನಾಯಿ ವಾದಕರಾಗಿದ್ದು ಸಂಗೀತ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದರು. ಇವರ ನಿಧನದ ಬಳಿಕ 3 ಜನ ಸಹೋದರಿಯರ ಜವಾಬ್ದಾರಿಯೊಂದಿಗೆ ಕುಟುಂಬದ ನಿರ್ವಹಣೆಯ ನೊಗವನ್ನು ಅನಿವಾರ್ಯವಾಗಿ ಕಾಳಪ್ಪ ಛಲವಾದಿ ಇವರು ಹೊರಬೇಕಾಯಿತು. ತಂದೆಯ ಶಹನಾಯಿ ವಾದಕ ಸಂಗೀತದ ಕಲೆಯನ್ನು ಕಾಳಪ್ಪ ಈತನು ಸಹ ಕಲಿತಿದ್ದನು. ಇದರಿಂದ ಬಂದ ಅಲ್ಪ ಸ್ವಲ್ಪ ಹಣದಿಂದ ಮನೆಯ ನಿರ್ವಹಣೆಯನ್ನು ಸಾಗಿಸುತ್ತಿದ್ದನು. ಈಗ ಇವರಿಗೂ ಸಹ ಮದುವೆಯಾಗಿದ್ದು ಮಡದಿ ಮತ್ತು 5 ಜನ ಹೆಣ್ಣು ಮಕ್ಕಳು ಸಹಿತ ತುಂಬು ಸಂಸಾರ ಇದೆ. ಪದವಿ ಶಿಕ್ಷಣ ವಿದ್ಯಾರ್ಹತೆ ಹೊಂದಿದ ಕಾಳಪ್ಪ ಛಲವಾದಿ ಇವರಿಗೆ ಕಿತ್ತು ತಿನ್ನುವ ಬಡತನ ಇದ್ದರೂ ಸಹ ಸಮಾಜಕ್ಕೆ ತನ್ನಿಂದ ಏನಾದರೊಂದು ಕೊಡುಗೆ ನೀಡಬೇಕು ಎಂಬ ಮಹದಾಸೆಯೊಂದಿಗೆ ಹಾವೇರಿ ನಗರದಲ್ಲಿ ಕಳೆದ 16 ವರ್ಷಗಳಿಂದ ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ. ಕಾಳಪ್ಪ ಛಲವಾದಿ ಇವರು ಇಲ್ಲಿಯವರೆಗೂ ತಮ್ಮ ಈ ವೃದ್ಧಾಶ್ರಮದಲ್ಲಿ 600ಕ್ಕೂ ಅಧಿಕ ಹಿರಿಯ ಜೀವಿಗಳ ಸೇವೆಯನ್ನು ಮಾಡುವ ಮೂಲಕ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾರೆ. ಮಕ್ಕಳೇ ಹೆತ್ತವರನ್ನು ನೋಡಿಕೊಳ್ಳದಂಥ ಪರಿಸ್ಥಿತಿ ಇರುವಾಗ ವೃದ್ಧಾಶ್ರಮದಲ್ಲಿನ ಎಲ್ಲ ಹಿರಿಯ ಜೀವಗಳೇ ನನ್ನ ತಂದೆ ತಾಯಿಗಳೆಂದು ಭಾವಿಸಿ ಇವರ ಸೇವೆಯಲ್ಲಿ ತೊಡಗಿರುವ ಕಾಳಪ್ಪ ಛಲವಾದಿ ಇವರನ್ನು ಗುರುತಿಸಿ ಹಾವೇರಿ ನಗರದ ರೋಟರಿ ಕ್ಲಬ್ ವತಿಯಿಂದ ಕಳೆದ ಜ. 26ರಂದು ಸನ್ಮಾನಿಸಿ ಗೌರವಿಸುವ ಮೂಲಕ ಅತ್ಯುತ್ತಮ ಸಮಾಜ ಸೇವಾ ಪ್ರಮಾಣ ಪತ್ರ ನೀಡಿದ್ದಾರೆ. ವರದಿ ಚಂದ್ರಶೇಖರ ಸೋಮಣ್ಣವರ. ಮುಂದಿನದಾಗಿ ಶ್ರೀ ಕಾಳಪ್ಪ ಛಲವಾದಿಯವರು ವ್ಯವಸ್ಥಾಪಕರು, ಹಾವೇರಿಯ ವೃದ್ಧಾಶ್ರಮ. ತಮಗೆಲ್ಲರಿಗೂ ಗೊತ್ತಿದೆ, ಹಾವೇರಿಯ ವೃದ್ಧಾಶ್ರಮ ಸುಮಾರು 16 ವರ್ಷಗಳಿಂದ ಹಾವೇರಿಯ ವೃದ್ಧಾಶ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವೃದ್ಧಾಶ್ರಮ ನಡೆಸೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಅಂತ ಒಂದು ವೃದ್ಧಾಶ್ರಮವನ್ನ ಸತತವಾಗಿ 16 ವರ್ಷಗಳಿಂದ ಮೇಲ್ವಿಚಾರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಒಬ್ಬರು ವೃದ್ಧರನ್ನ ನೋಡ್ಕೊಳ್ಳೋದು ಕಷ್ಟ, ಅಂತದ್ದು 16 ವರ್ಷಗಳಿಂದ ವೃದ್ಧಾಶ್ರಮವನ್ನ ನಡೆಸ್ಕೊಂಡು ಬರ್ತಾರಂತ ಶ್ರೀ ಕಾಳಪ್ಪ ಛಲವಾದಿ ಅವರಿಗೆ ಈಗ ರೋಟರಿ ಸಂಸ್ಥೆಯ ಪರವಾಗಿ ಸನ್ಮಾನವನ್ನ ಮಾಡಬೇಕು ಅಂತ ನಾನು ಈಗ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಾ ಗಣ್ಯ ಮಾನ್ಯರು ಸನ್ಮಾನವನ್ನ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಅವರ ಒಂದು ಪರಿಚಯವನ್ನ ಶ್ರೀ ವೀರಯ್ಯ ಪ್ರಸಾದಿ ಮಠ್ ಸರ್ ಅವರು ಮಾಡಿಕೊಡ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ಇಂದು ಪರಿಚಯಿಸುತ್ತಿರುವ ಮಹಾನ್ ವ್ಯಕ್ತಿ ಶ್ರೀ ಕಾಳಪ್ಪ ಭೀಮಪ್ಪ ಛಲವಾದಿ. ಶ್ರೀಯುತರ ತಾಯಿ ಶ್ರೀಮತಿ ಹನುಮವ್ವ ಎಂಬ ದಂಪತಿಗೆ 3 ಜನ ಹೆಣ್ಣು ಮಕ್ಕಳಿದ್ದು ಕಿರಿಯ ಪುತ್ರನಾಗಿ ಜನಿಸಿರುವ ಇವರು ತಂದೆಗೆ ಪ್ರೀತಿಯ ಮಗವಾಗಿದ್ದರು. ತಂದೆಯವರು ಶಹನಾಯಿ ವಾದಕ ವೃತ್ತಿಯಲ್ಲಿ ತೊಡಗಿಕೊಂಡು ಅದರಿಂದ ಅಲ್ಪ ಮಟ್ಟಿಗೆ ಬರುತ್ತಿದ್ದ ಸಂಪಾದನೆಯಲ್ಲಿ 4 ಮಕ್ಕಳ ಜೀವನವನ್ನ ಸಾಗಿಸುತ್ತಿದ್ದರು. ಬಡತನದಲ್ಲಿಯೇ ತಂದೆ ತಾಯಿಯವರ ಪ್ರೀತಿ ವಾತ್ಸಲ್ಯದಿಂದ ಬೆಳೆದ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ತಂದೆ ತಾಯಿಯ ಅಕ್ಕಂದಿರ ಜೊತೆಗೆ ತಮ್ಮ ಶಿಕ್ಷಣವನ್ನ ಮುಗಿಸಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಊರಿಗೆ ಹೋಗಿ ಪದವಿಯನ್ನ ಪಡೆದುಕೊಂಡವರು. ಬಿಡುವಿನ ಸಮಯದಲ್ಲಿ ತಂದೆಯ ವೃತ್ತಿಯಾಗಿದ್ದ ಶಹನಾಯಿ ವಾದಕದಲ್ಲಿ ಆಸಕ್ತಿ ಇದ್ದ ಇವರು ತಂದೆಯವರ ಜೊತೆಗೆ ದೂರದ ಹಳ್ಳಿಗಳಿಗೆ ಹೋಗಿ ತಂದೆಯವರನ್ನು ಕೆಲ ನಿಮಿಷ ವಿಶ್ರಾಂತಿಯನ್ನ ಪಡೆದುಕೊಳ್ಳಲು ಹೇಳಿ ತಾವೇ ಸ್ವತಃ ಶಹನಾಯಿ ವಾದಕ ನುಡಿಸಲು ಪ್ರಾರಂಭ ಮಾಡಿದರು. ಹೀಗೆ ಕಾಲೇಜಿನ ಅವಧಿಯಲ್ಲಿ ಬಿಡುವಿನ ಸಮಯದಲ್ಲಿ ತಂದೆಯವರಿಗೆ ಸಹಾಯವನ್ನ ಮಾಡುವುದರ ಮೂಲಕ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದ ಇವರಿಗೆ ವಿಧಿಯಾಟ ಎಂಬಂತೆ ಇವರ ತಂದೆಯು ನಿಧನ ಹೊಂದಿದರು. ಆಕಾಶವೇ ಕಳಚು ಬಿದ್ದಂತಾಗಿ ಇವರು ಜೀವನದಲ್ಲಿ ನಿರಾಶರಾಗಿ ಪ್ರೀತಿಯ ತಾಯಿ ಹಾಗೂ ಅಕ್ಕಂದಿರ ಜೊತೆ ಜೀವನ ಸಾಗಿಸುತ್ತಿದ್ದರು. ಹೋಗುವ ಸಂದರ್ಭದಲ್ಲಿ ತಂದೆಯ ನಂತರ ಕೆಲವೇ ವರ್ಷದೊಳಗೆ ಜೀವಕ್ಕಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ತೋರುತ್ತಿದ್ದ ತಾಯಿಯೂ ಕೂಡ ನಿಧನರಾಗುತ್ತಾರೆ. ಸಣ್ಣ ವಯಸ್ಸಿನಲ್ಲಿಯೇ ಅಕ್ಕಂದಿರ ಜೀವನ ಸಾಗಿಸುವುದರ ಜೊತೆಗೆ 3 ಜನ ಅಕ್ಕಂದಿರ ಮದುವೆಯೂ ಜವಾಬ್ದಾರಿಯೂ ಕೂಡ ಇವರದಾಗುತ್ತದೆ. ಪದವಿಯನ್ನು ಮುಗಿಸುವುದರ ಜೊತೆಗೆ ಬಿಡುವಿನ ಸಮಯದಲ್ಲಿ ದುಡಿದ ಮನೆಯನ್ನು ಸಹ ಸಾಗಿಸುತ್ತಿದ್ದರು. ಸಣ್ಣ ವಯಸ್ಸಿನಲ್ಲಿಯೇ ಹಿರಿಯರ ಮೇಲೆ ಅಪಾರವಾದ ಪ್ರೀತಿ ವಾತ್ಸಲ್ಯವನ್ನು ತೋರುತ್ತಿದ್ದ ಇವರಿಗೆ ಹಿರಿಯರ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವ ಭಾಗ್ಯ ದೊರೆಯಿತು. ಹಿರಿಯರ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ತಮ್ಮನ್ನು ತಾವು ಸೇವೆಯಲ್ಲಿ ತೊಡಗಿಕೊಂಡರು.
ಇವರು ವಯಸ್ಸಾಗಿರುವ ಹಿರಿಯರಲ್ಲಿ ತಮ್ಮ ತಂದೆ ತಾಯಿಯವರನ್ನು ಕಾಣುತ್ತಾ ತಮ್ಮ ವೈವಾಹಿಕ ಜೀವನದಲ್ಲಿ ಆದರ್ಶ ದಂಪತಿಗಳಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಹೀಗೆ ಸಣ್ಣ ವಯಸ್ಸಿನಲ್ಲಿಯೇ ಹಿರಿಯರ ಸೇವೆಯನ್ನು ಮಾಡುತ್ತಾ ಬಂದಿರುವ ಇವರಿಗೆ ಎಲ್ಲ ಹಿರಿಯರ ಆಶೀರ್ವಾದದಿಂದ 5 ಜನ ಹೆಣ್ಣು ಮಕ್ಕಳಿದ್ದು ಒಬ್ಬ ಹಿರಿಯ ಮಗಳಿಗೆ ವಿವಾಹವಾಗಿದೆ. ಅವ್ರಿಗೂ ಕೂಡ ಒಬ್ಬ ಮುದ್ದು ಮಗ ಇದ್ದು ತಂದೆ ತಾಯಿಯವರಿಗೆ ಸಮಾನವಾಗಿರುವ ಎಲ್ಲ ಹಿರಿಯರ ಜೊತೆ ಸದ್ಯ ಶ್ರೀ ಶಕ್ತಿ ವೃದ್ಧಾಶ್ರಮದ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾವೇರಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ವೃದ್ಧಾಶ್ರಮದ ಹಿರಿಯರೊಂದಿಗೆ ಮಡದಿ ಮಕ್ಕಳೊಂದಿಗೆ ಹಾಗೂ ಪ್ರೀತಿಯ ಮುದ್ದು ಮೊಮ್ಮಗನ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿರುವ ಇವರೇ ಇಂದಿನ ಒಂದು ಸನ್ಮಾನಿತರಾಗಿರ್ತಕ್ಕಂತಹ ಕಾಳಪ್ಪನವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನು ಅಭಿನಂದಿಸೋದು. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀ ಕಾಳಪ್ಪ ಛಲವಾದಿ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿದಂತಹ ವಿನಯ ಪ್ರಸಾದಿ ಮಠ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಎಲ್ಲ ಗಣ್ಯಮಾನ್ಯರಿಂದ ಶ್ರೀ ಕಾಳಪ್ಪ ಛಲವಾದಿ ಸರ್ ಅವರಿಗೆ ಸನ್ಮಾನವನ್ನ ಕಾರ್ಯ ನಡೆಯುತ್ತಾ ಇದೆ. ಎಲ್ಲರ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ನಿಜವಾಗಲೂ ಇವರ ಒಂದು ಸೇವೆ ಬಹಳ ಮಹತ್ವವಾದದ್ದು. ಸತತವಾಗಿ ಸಮಾಜಕ್ಕೆ ಅವರದಂತಹ ಸೇವೆಯನ್ನು ನೀಡ್ತಾ ಇದ್ದಾರೆ. ಎಷ್ಟೋ ಜನ ವೃದ್ಧರಿಗೆ ಅವರು ಇವತ್ತು ಕಾಯಕಲ್ಪವಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ಇಲ್ಲಿಯವರೆಗೆ 600 ಜನ ವೃದ್ಧಾಶ್ರಮದ ಸದಸ್ಯರಿಗೆ ಅವರು ಸೇವೆ ನೀಡಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ದಯಮಾಡಿ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕು. ಹಾಗೆ ಮುಂದಿನದಾಗಿ ಆಗಮಿಸಿರುವಂತಹ ಸನ್ಮಾನಿತರು ಅಂತಾರಾಷ್ಟ್ರೀಯ ಯೋಗಾಪಟುಗಳು ಶ್ರೀ